ಶ್ರೇಯಸ್ಸು ಕೊಟ್ಟು ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಹಲವು ರೀತಿಯ ಅಭಿವೃದ್ಧಿಯ ಸಂಕಲ್ಪಗಳೆಲ್ಲ ಈ ಮಣ್ಣಿನಲ್ಲಿ ಸಂಕಲ್ಪಿತವಾಗಿ ಉಂಟು. ಅದೆಲ್ಲ ಶೀಘ್ರ ಪೂರ್ಣ ಆಗುವಂತೆ ಈ ಪವಿತ್ರವಾದಂಥ ಸಂಗಮದ ಮಣ್ಣಿನಲ್ಲಿ ಹಲವಾರು ರೀತಿಯಲ್ಲಿ ಪವಿತ್ರ ಆತ್ಮಗಳಿಗೆ ಮೋಕ್ಷ ಕೊಟ್ಟಂಥ ಸ್ಥಳದಲ್ಲಿ ನನ್ನೊಡೆಯನ ಮಣ್ಣಿನಲ್ಲಿ ನನ್ನ ಸೇವೆ ನಡೆದಿರುವಂಥ ಅದನ್ನು ಸಂತೋಷದಲ್ಲಿ ಸ್ವೀಕಾರ ಮಾಡಿ ಕ್ಷೇತ್ರಕ್ಕೆ ಸದಾಕಾಲ ಅನುಗ್ರಹ ಕೊಟ್ಟು ಮುಂದೆಗೂ ಇದಕ್ಕಿಂತಲೂ ಉತ್ತಮ ರೂಪದಲ್ಲಿ ನನ್ನ ಆರಾಧನೆ ಮಾಡುವಂಥ ಯೋಗ ಕ್ಷೇತ್ರ ಸಮಸ್ಯೆಗಳಿಗೂ ಕ್ಷೇತ್ರ ಪ್ರಮುಖರಿಗೂ ಕೊಟ್ಟು ನಡೆಸಿಕೊಡ್ತೇನೆ. ಒಂದು ಶ್ರಮದಿಂದ ನನ್ನ ಸೇವೆ ಆಗುವಾಗ ಈ ಸೇವೆಯ ಒಂದು ವಿಶೇಷವಾದಂಥ ಒಂದು ಪ್ರತ್ಯಕ್ಷ ಅನುಗ್ರಹದ ಒಂದು ಫಲ ಎಂಬಂತಾದು ಸಾಮಾನ್ಯರಿಂದ ಸೇವೆಗೆ ಭಾಗಿಯಾದಂಥ ಸಮಸ್ತ ಭಕ್ತ ಜನತೆಗೆ ಸಿಗಬೇಕು ಎಂಬಂಥ ಒಂದು ಸಜ್ಜನರ ಒಂದು ಉದ್ದೇಶವನ್ನು ಸಂಘಟನೆಯಾಗಿ ಇಟ್ಟುಕೊಂಡು ಈ ಕರ್ತವ್ಯವನ್ನು ನಡೆದಂಥದ್ದು ಜವಾಬ್ದಾರಿ ಬಹಳಷ್ಟು ಇದ್ದಂಥ ಒಂದು ಕರ್ತವ್ಯ. ಸ್ಥಾನದಲ್ಲಿ ನೀನು ಹೊಂದಿದ್ದು ಇನ್ನೊಂದಿಗೆ 10 ಮುಖಗಳನ್ನು ಸೇರಿಕೊಂಡು ಆಯಾಯ ಜವಾಬ್ದಾರಿಗಳನ್ನು ಆಯಾಯ ವರ್ಗಕ್ಕೆ ಕೊಟ್ಟು ಈ ಕಾರ್ಯವನ್ನು ನಡೆಸುವುದಕ್ಕೆ ಬಹಳಷ್ಟು ಶ್ರಮ ಪಟ್ಟಂತಾದರೂ ಸಂವಿಧಾನದಲ್ಲಿ ಮಾಡಿದಂಥ ಕರ್ತವ್ಯದಲ್ಲಿ ಈ ಕ್ಷೇತ್ರದಲ್ಲಿ ಆದಂಥ ಸೇವೆಯಲ್ಲಿ ಇದ್ದಂಥ ಯಾವ ಲೋಪದೋಷ ಇದ್ದಲ್ಲಿಯೂ ಅದನ್ನೆಲ್ಲ ಸಾನ್ನಿಧ್ಯ ಸಮಾಪ್ತಿ ಮಾಡಿ ಕೊಟ್ಟ ಸನ್ನಿಧಾನದ ಪವಿತ್ರ ಸೇವೆಯನ್ನು ಸಂತೋಷದಲ್ಲಿ ಪಡೆದು ಹಗಲಿರುಳು ನನ್ನ ಸಾನ್ನಿಧ್ಯದ ಸೇವೆಗೆ ದುಡಿದಂಥ ಸಮಸ್ತರಿಗೂ ನಿನ್ನ ಸ್ಥಾನಕ್ಕೂ ಶ್ರೇಯಸ್ಸಾಗುವಂತೆ ಅನುಗ್ರಹ ಕೊಟ್ಟು ನಾನು ನಡೆಸಿಕೊಡ್ತೇನೆ. ಪರಂಪರೆಯ ಕೆಲವೊಂದು ಆಚರಣೆ ಇದೆಲ್ಲ ಮಾಡಿಕೊಂಡು ಬಂದಂಥ ನಿನ್ನ ಸ್ಥಾನ ಈ ಸೇವೆಯ ಉದ್ದೇಶವಾದಂಥ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಜವಾಬ್ದಾರಿಯುತವಾದಂಥ ಕರ್ತವ್ಯ, ಸಮಾಜಮುಖಿಯಾದಂಥ ಹಲವಾರು ಸೇವೆಗಳ ಕಾರ್ಯಗಳಲ್ಲಿ ನಿನ್ನ ಸಹಭಾಗಿತ್ವ ಇದೆಲ್ಲ ಹಿಂದಿನಿಂದಲೂ ನಡೆಸಿಕೊಂಡು ಬಂದಿದ್ದೀವಿ. ಈ ಪವಿತ್ರ ಸೇವೆಯ ಕೊಡುವಂತಹ ಕಾಲ ಮನಸ್ಸಿನಲ್ಲಿದ್ದಂಥ ಪ್ರಾರ್ಥನೆ ಸಂತತಿ ಸಂಪತ್ತಿಗೆ ಅಧಿಪತಿ ನಾನು ಸನ್ನಿಧಾನದಲ್ಲಿ ಬೇಕಾದಂಥ ಅನುಗ್ರಹ ಕೊಟ್ಟು ಮನಸ್ಸಂಕಲ್ಪದ ಒಂದು ಪೂರ್ಣತೆಯನ್ನು ಕೊಟ್ಟು ಈ ಜವಾಬ್ದಾರಿಯಲ್ಲಿ ನಿನ್ನ ಪಾತ್ರ ಏನುಂಟು, ಹೇಗೆ ನಡೆದಿದ್ದಿ ಅದಕ್ಕೆ ಸನ್ನಿಧಾನದ ನಾಗಮಂಡಲೋತ್ಸವ ವೈದಿಕ ಕಾರ್ಯಕ್ರಮಗಳು ಸಂಪನ್ನದ ಹಂತದಲ್ಲಿದೆ. ಯಾರಾದರೂ ಭಕ್ತಾಭಿಮಾನಿಗಳು ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡಲು ಬಾಕಿದ್ದಲ್ಲಿ ತಕ್ಷಣ ನೇತ್ರಾವತಿ ಸಭಾಭವನದ ಬಳಿ ದೇವಾಲಯದ ಬಲಭಾಗದಲ್ಲಿ ಇರುವಂತಹ ನೇತ್ರಾವತಿ ಸಭಾಭವನದ ಬಳಿ ಅನ್ನ ಸಂತರ್ಪಣೆ ಜರುಗ್ತಾ ಇದೆ. ಆ ಕಡೆಗೆ ತೆರಳಿ ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ದೇವಾಲಯದ ಬಲಭಾಗದಲ್ಲಿರುವಂತಹ ನೇತ್ರಾವತಿ ಸಭಾಭವನದ ಬಳಿ ಅನ್ನ ಸಂತರ್ಪಣೆ ನೆರವೇರುತ್ತಾ ಇದೆ. ದಯವಿಟ್ಟು ಆ ಕಡೆಗೆ ತೆರಳಿ ಭಕ್ತಾಭಿಮಾನಿಗಳು ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಬ್ಬರ ಹಿಂದೆ ಒಬ್ಬರು ಬನ್ನಿ. ನಿಧಾನ ಬನ್ನಿ. ಯಾರಿಗೂ ಪ್ರಸನ್ನ ಮಾಡಿದೆ ಒಂದು 10 ನಿಮಿಷ ತುಂಬ ಹೊತ್ತು ಕಾದಿ.